ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ಗಳನ್ನ ಕೂಡ ನಂಬುವ ಹಾಗಿಲ್ಲ. ಕೆಂಪೇಗೌಡ ಲೇಔಟ್ ಸೈಟ್ ಪಡೆದವರ ಗೋಳನ್ನ ಕೇಳೋರೇ ಇಲ್ಲ. ಆ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಬಿಡಿಎ ಸೈಟ್ ಅನ್ನ ಕೊಂಡುಕೊಂಡಂತಹವರ ಪರಿಸ್ಥಿತಿ. ಬಿಡಿಎ ಇಂಜಿನಿಯರ್ಸ್ ಎಡವಟ್ಟು. ಇದರಿಂದ ನಿವೇಶನದಾರರು ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ಕೆರೆ ಪಕ್ಕದ ಜಾಗದಲ್ಲಿ ಸೈಟ್ ಹಂಚಿಕೆ ಮಾಡಿ ಎಡವಟ್ಟನ್ನ ಮಾಡಿದ್ದಾರೆ ಇಂಜಿನಿಯರ್. ಕೆಂಪೇಗೌಡ ಲೇಔಟ್ನಲ್ಲಿ ಮನೆ ಕಟ್ಟೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಸೈಟ್ಗಳನ್ನೇನೋ ತೆಗೆದುಕೊಂಡಿದ್ದಾರೆ, ಆದರೆ ಅಲ್ಲಿ ಮನೆ ಕಟ್ಟೋದಕ್ಕೂ ಆಗ್ತಾ ಇಲ್ಲ, ಯಾವುದಕ್ಕೂ ಕೂಡ ಒಂದು ಜಾಗ ಬರ್ತಾ ಇಲ್ಲ. ಇದರಿಂದಾಗಿ ಸೈಟ್ ಕೊಂಡ್ಕೊಂಡಂಥವ್ರು ಪರದಾಡಬೇಕಾದಂಥ ಪರಿಸ್ಥಿತಿ. ಇದು ಗಮನಿಸ್ತಾ ಇದೀವಲ್ಲ, ಇದು ಯಾವುದೋ ಕೆರೆ ಕಟ್ಟೆ ಅಲ್ಲ, ಇದು ಬಿಡಿಎ ಹಂಚಿಕೆ ಮಾಡಿರುವಂತಹ ಸೈಟ್. ಇದು ಬ್ಲಾಕ್ 1L ಹಾಗೆ 2A 2B ನಲ್ಲಿ ಹಂಚಿಕೆಯಾಗಿದ್ದ ನಿವೇಶನ. ಇನ್ನು ಜೋಗು ಪ್ರದೇಶದಲ್ಲಿ ಸೈಟ್ ಹಂಚಿಕೆ ಮಾಡಿ ಮಹಾ ಎಡವಟ್ಟನ್ನ ಮಾಡಿದ್ದಾರೆ ಇಂಜಿನಿಯರ್ಗಳು. ಪಾಯಕ್ಕಾಗಿ 4 ಅಡಿ ಆಗಿದ್ರೂ ಕೂಡ ನೀರು ಉಕ್ಕಿ ಬರ್ತಾ ಇದೆ. ಮಹಾ ಎಡವಟ್ಟಿಗೆ 700 ನಿವೇಶನದಾರರು ನಿತ್ಯ ಅಲ್ದಾಡ್ತಾ ಇದ್ದಾರೆ. ಅವರ ಗೋಳನ್ನ ಕೇಳೋರೇ ಇಲ್ಲ. ಆ ಪರಿಸ್ಥಿತಿ ಇದೆ. 700 ಜನರಿಗೆ ಹಂಚಿಕೆಯಾಗಿರುವಂತಹ ಸೈಟ್ ಇದು. ಆದರೆ ಎಲ್ಲೇ ಹೋದ್ರೂ ಕೂಡ ಸುಮಾರು ಒಂದು 4 ಅಡಿ ಪಾಯ ಹಾಕಿಸ್ಬೇಕು ಅಂತ ಅಲ್ಲಿ ಗುಂಡಿ ತೆಗೆದ್ರು ಕೂಡ ಅಲ್ಲಿ ನೀರು ಬರ್ತಾ ಇದೆ. ಇದರಿಂದಾಗಿ ಬೇರೆ ಕಡೆ ನಿವೇಶನ ನೀಡುವಂತೆ 7 ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಿವೇಶನದಾರರು. ಈ ಹಿಂದೆ ಒಪ್ಪಿಗೆ ನೀಡಿ ಈಗ ಉಲ್ಟಾ ಹೊಡೆದಂತ ಬಿಡಿಎ ಇಎಂ ಶಾಂತರಾಜಣ್ಣ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ನಿವೇಶನದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಕೊಳ್ಳೋಣ ಅನ್ನೋ ಒಂದು ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. 4 ವರ್ಷಗಳಿಂದ ಬಿಡಿಎ ಇಎಂ ಆಗಿದ್ರೂ ಕೂಡ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಸಮಸ್ಯೆ ಬಗೆಹರಿಸಿಕೊಡ್ತಾ ಇಲ್ಲ ಅಂತ ನಿವೇಶನದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 7 ವರ್ಷ ಆಗಿದೆ ಈ ಸೈಟ್ಗಳು ಹಂಚಿಕೆಯಾಗಿ. ಆಗಲಿಂದಲೂ ಕೂಡ ಅಲ್ಲಿ ಮನೆ ಕಟ್ಸೋದಕ್ಕೆ ಅಂತ ಹೋದ್ರೆ ಅಲ್ಲಿ 4 ಅಡಿ 2 ಅಡಿ ನೀರು ತೆಗೆದ್ರು ಕೂಡ ಗುಂಡಿ ತೆಗೆದ್ರು ಕೂಡ ಅಲ್ಲಿ ನೀರು ಬರ್ತಾ ಇದೆ. ಇದರಿಂದಾಗಿ ನಿವೇಶನದಾರರು ಪರದಾಡ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಮಿಡ್ಲಿಗೆ ಹೋಗಿ ನೋಡಿದ್ರೆ ಫುಲ್ ಸಿಪೇಜ್ ಎಲ್ಲ ನಾವು ಹೋಗಿ ಮಾತಾಡಿದ್ವಿ ಆಯ್ತಾ, ಬೇರೆ ಸೈಡ್ ಕಡೆ ಆಲ್ಟರ್ನೇಟ್ ಕೊಡಿ ಅಂತ ಬೇರೆ ಕಡೆ. ಅದಕ್ಕೆ ಹೇಳಿದ್ರು ಇನ್ನು ವಿಶ್ವೇಶ್ವರ ಲೇಔಟ್ ಅಲ್ಲಿ ಕೊಟ್ರೆ ಅದು ಸರಿ ಹೋಗಲ್ಲ, ಅಲ್ಲಿ ಆಲ್ ಜಾಸ್ತಿ ಆಗ್ಬಿಟ್ಟಿದೆ, ಕೊಡಲ್ಲ ಅಂತ ಅದಕ್ಕೆ ಏನಂದ್ರು ಅಂದ್ರೆ ಅದಕ್ಕೆ ಮಾಡಿದ್ದು 2018 ಜುಲೈ 16th ವಿತ್ ಲೋನ್ ಮನೆನ ಕಟ್ತಂಗಲ್ಲ ನಾವು 15 ಲಕ್ಷ ಕೊಟ್ಟಿದ್ರೆ ಕೊಡಿ 60 ಲಕ್ಷ ಸೈಟ್ ಬೆಲೆ ಏನಿದೆ ಅದು ಕೊಡಿ ತಗೊಳ್ಳೋಣ ಬೇಕಾದ್ರೆ ಈಗ ಸೈಟ್ ನಡೆಯೋದೆಲ್ಲ ತೋರಿಸಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕನಸಿನ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಅದರಲ್ಲೂ ಕೂಡ ಬಿಡಿಎ ನಿವೇಶನದಲ್ಲಿ ಮನೆ ಕಟ್ಕೊಳ್ಬೇಕು ತುಂಬಾ ಜನರ ಕನಸು. ಹಂಗಂತ ಎಲ್ಲೆಲ್ಲೋ ಜಾಗದಲ್ಲಿ ಅವರಿಗೆ ನಿವೇಶನ ಹಂಚಿಕೆ ಮಾಡಿದ್ರೆ ಯಾವ ರೀತಿ ಮನೆ ಕಟ್ಟಬೇಕು ಅಂತ ಒಂದು ಚಿತ್ರಣ ನಾನಿವತ್ತು ನಿಮಗೆ ತೋರಿಸ್ತೀನಿ. ಬಿಡಿಎನ ಕೆಂಪೇಗೌಡ ಲೇಔಟ್ನಲ್ಲಿ ಎಲ್ ಸೆಕ್ಟರ್ ಏನಿದೆ ಅಲ್ಲಿ ಬ್ಲಾಕ್ 1 ಮತ್ತು ಬ್ಲಾಕ್ 2ನಲ್ಲಿ ಇಂಥ ಜಾಗದಲ್ಲಿ ಇದೀಗ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. 20, 30, 30, 40, 46 ಈ ರೀತಿಯ ಡೈಮೆನ್ಷನ್ಗಳ ನಿವೇಶನಗಳನ್ನು ಬಿಡಿಎ ಹಂಚಿಕೆ ಮಾಡಿದೆ. ಈಗಾಗಲೇ ಹಂಚಿಕೆ ಮಾಡಿ 5 ವರ್ಷ ಆಗಿದೆ. ಆದರೂ ಕೂಡ ಇಲ್ಲಿ ಮನೆ ಕಟ್ಟೋಕ್ಕೆ ಹಾಕಲ್ಲ. ಯಾಕಂದರೆ ನಿಮಗೆ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕನ್ನಳ್ಳಿ ಕೆರೆ ಏನಿದೆ, ಕೆರೆ ಪಕ್ಕದಲ್ಲೇ ಇಲ್ಲಿ ಹಿಂದೆ ರೈತರು ಇಲ್ಲಿ ಗದ್ದೆಯಲ್ಲಿ ಭತ್ತನ ಬೆಳೀತಾ ಇದ್ರು. ಅದೇ ಜಾಗದಲ್ಲಿ ಇವತ್ತು ಮನೆ ಕಟ್ಟೋಕ್ಕೆ ಅಂತ ಈಗ ಹಂಚಿಕೆಯನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮನೆ ಕಟ್ಟೋಕ್ಕೆ ಆಗಲ್ಲ. ಯಾಕಂದರೆ ಹಿಂದೆ ಇಂಜಿನಿಯರ್ಸ್ ಕೂಡ ಇದರ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ರೆ ಇಲ್ಲಿ ಮನೆ ಕಟ್ಟೋಕ್ಕೆ ಆಗಲ್ಲ. ಯಾಕಂದರೆ ಏನಾದರೂ ಮನೆ ಕಟ್ಟಬೇಕು ಅಂತ 3 ಅಡಿ ಪಾಯ ತೆಗೆದ್ರೆ ಅಲ್ಲಿ ಖಂಡಿತವಾಗ್ಲೂ ನೀರು ಉಕ್ಕಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಚೇಂಬರ್ನಲ್ಲಿ ನೀರು ಬರ್ತಾ ಇದೆ, ಉಕ್ಕಿ ಬರ್ತಾ ಇದೆ ಕೆಳಗಡೆಯಿಂದ. ಯಾಕಂದರೆ ಇಲ್ಲಿ ಯಾರೂ ಕೂಡ ಮನೆಗಳನ್ನು ಕಟ್ಟಿಲ್ಲ, ಯಾರೂ ವಾಸ ಮಾಡ್ತಾ ಇಲ್ಲ. ಹಾಗಿದ್ರೂ ಕೂಡ ಇಲ್ಲಿ ನೀರು ಉಕ್ಕಿ ಬರ್ತಾ ಇದೆ. ಅದು ಏನಪ್ಪ ಅಂತ ಮಿರಾಕಲ್ ನಿಮ್ಗೆ ಅನಿಸಿದ್ರು ಕೂಡ ಇಲ್ಲಿ ವಾಸ್ತವ ಇರುವುದು ಈ ರೀತಿ. ಇಂಥ ಜಾಗದಲ್ಲಿ ಇದೀಗ ಬಿಡಿಯದವರು ನೀವು ಮನೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಮನೆ ಕಟ್ಟಬೇಕು ಅಂತ ಇಲ್ಲಿ ಆಕ್ರೋಶಗಳನ್ನು ಇಲ್ಲಿನ ನಿವೇಶನದಾರರು ಹೇಳ್ತಾ ಇರೋದು ನೀವು ಗಮನಿಸ್ತಾ ಇರ್ಬೋದು. ಸುಮಾರು 700ಕ್ಕೂ ಹೆಚ್ಚು ಮಂದಿಗೆ ಇಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಮನೆಗಳನ್ನು ಕಟ್ಟೋಕ್ಕೆ ಆಗಲ್ಲ ಅಂಥ ಸ್ಥಳದಲ್ಲಿ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕೆಂಪೇಗೌಡ ಲೇಔಟ್ನಲ್ಲಿ ಸುಮಾರು 60 ಎಕರೆ ಜಾಗದಲ್ಲಿ 700ಕ್ಕೂ ಹೆಚ್ಚು ಮಂದಿಗೆ ಈ ರೀತಿಯಾದ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ. ಯಾರೂ ಕೂಡ ಇಲ್ಲಿ ಮನೆ ಕಟ್ಟೋಕ್ಕೆ ಆಗಲ್ಲ ಅಂಥ ಸ್ಥಳದಲ್ಲಿ ಕೊಟ್ಟಿರುವಂಥ
BDA ಇಂಜಿನಿಯರ್ಸ್ BDA EM ಆಗಿರುವಂಥ ಶಾಂತರಾಜಣ್ಣ ಏನಿದ್ದಾರೆ ಇಲ್ಲಿ ಹಲವು ಬಾರಿ ಭೇಟಿ ಕೊಟ್ಟಿದ್ದಾರೆ, ಆದರೂ ಕೂಡ ಪರಿಹಾರವನ್ನು ಇನ್ನೂ ಕೂಡ ಕಂಡುಕೊಳ್ಳಿಲ್ಲ. ಪ್ರಮುಖವಾಗಿ ಈ ಜಾಗದಲ್ಲಿ ಕೊಡಬಾರ್ದು ಅಂತ ಅವರೇ ಡಿಸೈಡ್ ಮಾಡಿ ಬೇರೆ ನಿಮಗೆ ಹಂಚಿಕೆ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಆದರೆ ಇದುವರೆಗೂ ಕೂಡ ಹಂಚಿಕೆ ಮಾಡಿಲ್ಲ. ನಮಗೆ ದಯವಿಟ್ಟು ಬೇರೆ ಕಡೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಿವೇಶನದಾರರೇ, ಅವ್ರನ್ನೇ ಮಾತಾಡ್ಸೋಣ. ಅಶೋಕ್ ಅಂತ ಕಾರ್ಯದರ್ಶಿ ಇದ್ದಾರೆ. ಯಾಕಂದರೆ ಇದಕ್ಕೆ ಸತತ 5 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಇಲ್ಲಿ ನಾವು ಏನು ಅಲಾಟೀಸ್ಗಳು ಹೊಸದಾಗಿ ಬಂದಿದೆ ಅಂದರೆ ಒಂದು ಕನಸಿನ ಮನೆ ಇದು. ಅದೇಂದರೆ ಒಂದು 15 ವರ್ಷ 20 ವರ್ಷ 8 ಅಟೆಂಪ್ಟ್ಸ್ 9 ಅಟೆಂಪ್ಟ್ಸ್ ಆದಮೇಲೆ ಒಂದು ಸೈಟ್ಗಳು ಅಲಾಟ್ಮೆಂಟ್ ಮಾಡಿ ನಮಗೇನೋ ಒಂದು ಖುಷಿ. ನಾವು ಏನೋ BDA ಸೈಟ್ ಸಿಕ್ಬಿಟ್ಟಿದೆ, ಮನೆಗಳು ಕಟ್ಕೊಂಬಿಡೋಣ, ರೆವಿನ್ಯೂ ಸೈಟ್ಗಳಲ್ಲೆಲ್ಲ ಬೇಡ ಅಂದ್ಬಿಟ್ಟು ಒಂದು ಲೆವೆಲ್ಲು ನಾವು ಒಂದು ಸ್ಟ್ಯಾಂಡರ್ಡ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಇದಕ್ಕೆ ಸೈಟ್ ಅಲಾಟ್ಮೆಂಟ್ ಆಗಿದೆ. ಇಲ್ಲಿ ಪರಿಸ್ಥಿತಿ ನೋಡಿದ್ರೆ 5 ವರ್ಷದಿಂದ ಬಂದು ಸೈಟ್ ಅಲಾಟ್ಮೆಂಟ್ ಆಯಿತು, ರಿಜಿಸ್ಟರ್ ಆಯಿತು. ಪರಿಸ್ಥಿತಿ ನೋಡಿದ್ರೆ ಮಳೆ ಬಂದರೆ 4 ಅಡಿ ಸೈಟ್ಗಳ ಮೇಲೆ ನೀರು, ಮೋರಿಗಳು ಏನು ಮಾಡಿದ್ದಾರೆ, ಚಾನಲ್ ಮಾಡಿರೋದು ಎಲೆಕ್ಟ್ರಿಸಿಟಿ ವಾಟರ್ ಲೈನು ಪೈಪ್ಗಳು ಹಾಕ್ಲಿಕ್ಕೆ, ಅದರಲ್ಲಿ 1 ಇಂಚು ನೀರು ನಿಲ್ಲೋಂಗಿಲ್ಲ, ಶಾಕ್ ಹೊಡಿತದೆ. ಇವರು ರಬ್ಬರ್ ಸೀಲ್ ಹಾಕಿ ಮೇಲ್ಗಡೆ ಸ್ಲ್ಯಾಬ್ ಹಾಕಬೇಕು. ಅಂಥ ಜಾಗದಲ್ಲಿ 4 ಅಡಿ 5 ಅಡಿ ನೀರು ನಿಂತಿರ್ತದೆ ಪರ್ಮನೆಂಟಾಗಿ. ಈಗ ನೋಡಿದ್ರಲ್ಲ ಮ್ಯಾನ್ವಲ್ ಇದೆ, ಮ್ಯಾನ್ವಲು ಮನುಷ್ಯ ಯೂಸ್ ಮಾಡಿದ್ದು ನೀರನ್ನ ಯೂಸ್ ಮಾಡಲಿಕ್ಕಲ್ಲಿ, ಅದರಿಂದ ಚಾನಲ್ಗೆ ಹೋಗಿ ಪೈಪ್ಲೈನಲ್ಲಿ ಹೋಗಿ ಕೆರೆಗಳಿಗೆ ಸೇರ್ಕೋಬೇಕು, STPಗೆ ಹೋಗಿ. ಈಗ ಏನು ಇಲ್ದಿರೋನೇ ಚಾನಲ್ ತುಂಬಿ ಹರಿತಿದೆ. ಇಂಥ ಪರಿಸ್ಥಿತಿ ಇದೆ. ಇಲ್ಲಿ ಮನೆ ಕಟ್ಟೋದಂಗೆ ಹಾರೆ ತೆಗೆದು ಸುಮ್ಮನೆ ಹಿಂಗೆ ಹಾಕಿದ್ರೆ 4 ಅಡಿಗೆ ನೀರು ಉಕ್ಕಿ ಹರಿತಾ ಇದೆ. ಮನೆ ಕಟ್ಟೋದಂಗೆ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.